ಕನ್ನಡ ಪತ್ರಿಕಾ ರಂಗಕ್ಕೆ ಚೈತನ್ಯದ ಚಿಲುಮೆಯಾಗಿ ಕ್ರಾಂತಿಯ ಸುಳಿಯನ್ನೆಬ್ಬಿಸಿದ ಹೊಸತನವನ್ನು ಕನ್ನಡಿಗರ ಮನಕ್ಕೆ ತಲುಪಿಸಿದ ಹರಿಕಾರ ಶ್ರೀ ವಿಶ್ವೇಶ್ವರ ಭಟ್ ಅವರು ನಮ್ಮ ಕರೆಗೆ ಹೋಗೊಟ್ಟು ತಮ್ಮೆಲ್ಲ ಕೆಲಸಗಳನ್ನು ಬದಿಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕಾಗಿ ಅವರಲ್ಲಿ ಧನ್ಯವಾದಗಳನ್ನು ಕೋರುತ್ತೇನೆ. ವೈಯಕ್ತಿಕವಾಗಿ ಹೇಳಬೇಕೆಂದರೆ ಅವರ ಅಂಕಣಗಳಾದ 108 ಮಾತು, ಸುದ್ದಿ ಮನೆ ಕಥೆಗಳನ್ನು ತಪ್ಪಲಾರದೆ ಪ್ರತಿ ವಾರ ಓದುವಂತ ಅಭಿಮಾನಿ ನಾನು. ಎಲ್ಲೋ ಹುಡುಕಿದೆ ಕನ್ನಡ ತಾಯಿಯ ಹಂಪೆ ಹಳೆಬೀಡು ಬೇಲೂರಿನ ಗುಡಿಗಳಲ್ಲಿ ಪಾಮರಳಾಗಿ. ಎಲ್ಲೋ ಹುಡುಕಿದೆ ಕನ್ನಡ ತಾಯಿಯ ಹಂಪೆ ಹಳೆಬೀಡು ಬೇಲೂರಿನ ಗುಡಿಗಳಲ್ಲಿ ಪಾಮರಳಾಗಿ. ಅದಕ್ಕೆ ಕನ್ನಡ ತಾಯಿ ಭುವನೇಶ್ವರಿ ಹೇಳ್ತಾಳೆ, ಕಳುಹಿಸಿದೆನು ನಾನು ನನ್ನ ದೂತನನ್ನು ನಿಮ್ಮ BMCಯ ನಿರ್ದೇಶಕನಾಗಿ ಡಾಕ್ಟರ್ GT ಸುಭಾಷ್. ಅವರಿಗಿರುವ ಕನ್ನಡದ ಅಭಿಮಾನವನ್ನು ಹೇಳುತ್ತಿದ್ದರು. ಅವರಿಗೆ ಕನ್ನಡ ಸಂಘದ ಪರವಾಗಿ ನಮ್ಮ ಕಾರ್ಯದರ್ಶಿಯಾದ ಭರತ್ ನಾಯಕ್ ಅವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳ್ತೀನಿ. ಕವಿಯಲ್ಲಿ ಕ್ಷಮೆ ಇರಲಿ. ನಮ್ಮ ಕನ್ನಡ ಸಂಘದ ಬೆನ್ನೆಲುಬು, ಕನ್ನಡದ ಏಳಿಗೆಗಾಗಿ ತಾನು ಮನಧನಗಳಿಂದ ಶ್ರಮಿಸುವ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಸರೋಜಾ ಮೇಡಮ್ ಅವರು, ಅಧ್ಯಕ್ಷರು ಕನ್ನಡ ಸಾಹಿತ್ಯ ವೇದಿಕೆ. ಇವರಿಗೆ ಕನ್ನಡ ಸಂಘದ ಪರವಾಗಿ ಧನ್ಯವಾದಗಳನ್ನು ಕೋರುತ್ತೇನೆ. ನೆನಪಿನ ಕಾಣಿಕೆ ಭರತ್ ನಾಯಕ್ ಅವರಿಂದ. ವಿಶೇಷ ಆಹ್ವಾನಿತರು OS ಸಿದ್ದಪ್ಪ, ವೈದ್ಯಕೀಯ ಅಧೀಕ್ಷಕರು, ವಾಣಿವಿಲಾಸ್ ಆಸ್ಪತ್ರೆ. ಇವರಿಗೆ ಕನ್ನಡ ಸಂಘದ ಪರವಾಗಿ ನೆನಪಿನ ಕಾಣಿಕೆಗಳನ್ನು ಕೊಡುತ್ತಾರೆ. ಮೂರ್ತಿ ಚಿಕ್ಕದಾದರೂ ಕ್ರಿಯೆ ದೊಡ್ಡದು. ಎಲೆಮರೆಯ ಕಾಯುವಂತೆ ಬಹುದಿನಗಳಿಂದ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಸಹೋದರ ನಮ್ಮ ಕನ್ನಡ ಸಂಘದ ಕಾರ್ಯದರ್ಶಿ ಭರತ್ ನಾಯಕನಿಗೆ ತುಂಬು ಹೃದಯದ ಧನ್ಯವಾದಗಳು. ಅವನಿಗೆ ನೆನಪಿನ ಕಾಣಿಕೆ ಡಾಕ್ಟರ್ GT ಸುಭಾಷ್ ಅವರು. ಇಲ್ಲಿ ಆಗಮಿಸಿರುವ ಎಲ್ಲ ವೈದ್ಯಕೀಯ ವೃಂದದವರಿಗೂ ಹಾಗೂ ಭರತ್ ನಾಯಕ್ ಅವರ ಇಚ್ಛೆ ಮೇರೆಗೆ ಕೃಷ್ಣೋಜಿರಾವ್ ಪ್ರಭಾಕರ್ ಆಡಳಿತ ಅಧಿಕಾರಿಗಳು ಮತ್ತು ಪ್ರಕಾಶ್ ಅವರಿಗೂ ತುಂಬು ಹೃದಯದ ವಂದನೆಗಳು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೂ ವಂದನೆಗಳು. ಈಗ ನಾವೆಲ್ಲರೂ ಕಾದಿರುವಂತ ಹೊಟ್ಟೆ ಹುಣ್ಣಾಗುವಂತೆ ನಗಿಸಲು ಬಂದಿರುವಂತ ಅನ್ನುವುದಕ್ಕಿಂತ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ನಮ್ಮೆಲ್ಲರ ಇಂಟ್ರಾ ಅಬ್ಡಮಿನಲ್ ಪ್ರೆಷರ್ ರೇಸ್ ಆಗಿ ನಮ್ಗೆಲ್ಲರಿಗೂ ಇಂಗ್ವೈನಲ್ ಹರ್ನಿಯಾ ಆಗುವಂತೆ ನಗಿಸಲು ಬಂದಿರುವ